ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಪನ್ನೀರ್ನ ಹೇಗೆ ಮಾಡ್ಕೋಬೇಕು ಮತ್ತು ಪನ್ನೀರ್ ಗ್ರೇವಿನ ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ಪನ್ನೀರ್ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಅದೇ ಮೆಥಡಲ್ಲಿ ಅವ್ರು ಹಾಕುವಷ್ಟು ಮಸಾಲ ಅಲ್ಲ, ಸಿಂಪಲ್ಲಾಗಿ ಒಂದು ಸೀಕ್ರೆಟ್ ಮಸಾಲ ಇದೆ. ಆ ಮಸಾಲಾನ ಹಾಕಿ ಅವ್ರಿಗಿಂತ ಚೆನ್ನಾಗಿ ಬರೋ ಥರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಸಲ ನೀವು ಮಾಡಿದ್ರೆ ರೆಗ್ಯುಲರಾಗಿ ನಿಮ್ಮ ಮನೆಯಲ್ಲಿ ಮಾಡ್ತೀರಾ, ರೆಸ್ಟೋರೆಂಟ್ಗೆ ಹೋಗೋದನ್ನೇ ಮರ್ತು ಬಿಡ್ತೀರಾ. ಮತ್ತು ಬೆಳಗ್ಗೆ ಟಿಫಿನ್ ಬಾಕ್ಸಿಗೆ ಕೂಡ ನಾವು ಮಾಡ್ಕೋಬೋದು. ನನ್ನ ಮಕ್ಕಳಿಗೆಲ್ಲ ನಾನು ಬೆಳಗ್ಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ತೀನಿ. ಅಷ್ಟೊಂದು ಸರಳವಾಗಿದೆ ಇದು, ಬೇಗ ನಾವು ಮಾಡ್ಕೋಬೋದು. ಬಹಳ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ನಾನು ಪನ್ನೀರ್ ಮಾಡಬೇಕು ಅಂತ ಒಂದಿಷ್ಟು ಹಾಲನ್ನ ಒಡಿಸಿಟ್ಟಿದ್ದೀನಿ. ಇದಕ್ಕೆ ಒಂದಿಷ್ಟು ವಿನೆಗರ ಇಲ್ಲ ಅಂದ್ರೆ ಲೆಮನ್ನ ಹಾಕೋಬೋದು. ಎರಡರಲ್ಲಿ ಒಂದು ಯಾವುದಾದ್ರೂ ನಡೆಯುತ್ತೆ. ಹಾಲನ್ನ ಕಾಯೋಕ್ಕೆ ಇಟ್ಬಿಟ್ಟು ವಿನೆಗರ್ನ ಹಾಕಿದ್ರೆ ಹಾಲು ಈಸಿಯಾಗಿ ಒಡೆದ್ಬಿಡ್ತದೆ. ಇಲ್ಲಪ್ಪ ಅಂದರೆ ನಮ್ಮ ಮನೆಯಲ್ಲಿ ಹಾಲು ಒಡೆದಿದೆ ಇದೆ ಅಂದರೆ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ಕಾಸಕ್ಕಿಟ್ರೆ ಅದು ಪನ್ನೀರ್ನ ಸಪ್ರೇಟ್ ಆಗ್ತದೆ, ಅದರಲ್ಲಿ ನೀರಿರೋದು ಸಪ್ರೇಟ್ ಆಗ್ತದೆ. ಆ ಥರನೂ ಮಾಡ್ಕೋಬೋದು. ಹಾಲು ಏನಾದರೂ ಒಡೆದ್ರೆ ಮಿಸ್ ಮಾಡದೆ ನೀವು ಈ ಥರ ವೇಸ್ಟ್ ಮಾಡಬೇಡಿ, ಪನ್ನೀರ್ ಮಾಡ್ಕೊಂಬಿಡಿ. ಬಟ್ ಫ್ರೆಶ್ ಆಗಿ ಬೇಕು ಅಂದ್ರೆ ಹಾಲಿನಲ್ಲಿ ಕೂಡ ನೀವು ಮಾಡ್ಕೋಬೋದು. ಇವಾಗ ನೋಡಿ, ನಾನು ಹಾಲು ಒಡಿಸಿದ ಮೇಲೆ ಈ ಥರ ನೀರು ಒತ್ತಟ್ಟಿ ಪನ್ನೀರ್ ಇರೋದು ಒತ್ತಟ್ಟೆ ಬಂದುಬಿಟ್ಟಿದೆ. ಇದನ್ನು ಒಂದು ಚಾಣಿ ಒಳಗೆ ಹಾಕ್ಕೊಂಡು ಸೋಸ್ಕೊಂಡು ಬಿಡೋಣ. ಪನ್ನೀರ್ ಮಾಡ್ಕೊಂಡು ಇವಾಗ ಈ ಚಾಣಿಗೆ ಹಾಕ್ಕೊಂಡು ಬಿಡೋಣ. ನಾವೇನು ಹಾಲು ಒಡಿಸಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಬಿಡೋಣ. ಮತ್ತು ನೀವು ಮೊಳಕೆ ಕಾಳು ಕೂಡ ಮಾಡ್ಕೋಬೇಕಾದಾಗ ಬಟ್ಟಿ ಏನು ಯೂಸ್ ಮಾಡಲ್ಲ ಅಂದ್ರೆ ಇದಕ್ಕೆ ಕೂಡ ಹಾಕ್ಕೋಬೋದು. ನಾನು ಇದರಲ್ಲೇ ಮಾಡೋದು, ಬಟ್ಟಿ ಯೂಸ್ ಮಾಡಲ್ಲ ನಾನು ಪನ್ನೀರ್ ಮಾಡಬೇಕಾದ್ರೆ, ಮೊಳಕೆ ಕಾಳು ಮಾಡಬೇಕಾದ್ರೆ. ಇವೆರಡಕ್ಕೂ ನಾನು ಈಗೇನು ಇಟ್ಟಿದ್ದೀನಿ ಇದೇ ಚಾಣಿನೇ ಯೂಸ್ ಮಾಡ್ತೀನಿ. ಮೊಳಕೆ ಕಾಳಿಗೆ ಏನಾದರೂ ಹೆಚ್ಚಿಗಿದ್ರೆ ದೊಡ್ಡ ಚಾಣಿ ಇದೆ, ಅದರಲ್ಲಿ ಹಾಕ್ಕೊಳ್ತೀನಿ. ಈ ಥರ ಹಾಕ್ಕೊಂಡು ಬಿಡಬೇಕು. ಹಾಕಿದಾಗ ಏನಾಗುತ್ತೆ, ಅದರಲ್ಲಿರೋ ನೀರೆಲ್ಲ ಇಳಿದು ತಾನಾಗೆ ಹೋಗ್ತದೆ. ಅದಕ್ಕೆ ನಾವು ಮತ್ತೆ ಏನು ಮಾಡಬೇಕಾಗಿಲ್ಲ. ಇದಕ್ಕೆ ಒಜ್ಜಿ ಕಟ್ಟಿ ಒಂದು ಬಟ್ಟೆ ಒಳಗಾದರೆ ಅದ್ರ ಕಟ್ಟಿ ಮತ್ತು ಮೇಲ್ಗಡೆ ಒಂದು ಕಲ್ಲು ಇಡಬೇಕು. ತುಂಬ ಅದು ಜಂಜಾಟಿದೆ. ಅದಕ್ಕೇ ಇದು ಸರಳವಾಗಿ ಇದನ್ನು ಕೆಳಗಡೆ ಒಂದು ಬಗೋಣಿ ಇಟ್ಟು ಈ ಥರ ಇಟ್ಟರೆ ಸಾಕು, ನೀರು ತಾನಾಗಿ ಇಳಿದು ಹೋಗುತ್ತೆ. ನಾನು ಮಸಾಲ ಪನ್ನೀರ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಮತ್ತು ಇದು ಬ್ಯಾಡಗಿ ಖಾರನೂ ಹಾಕ್ಬೋದು, ಇಲ್ಲಾಂದ್ರೆ ಗುಂಟೂರು ಖಾರ ಹಾಕ್ಬೋದು, ಯಾವುದಾದ್ರೂ ಒಂದು. ಅದರ ತರಿಯಾಗಿರ್ಬೇಕು. ಅದು ಮೆಣಸಿನ್ಕಾಯಿ ಪುಡಿ, ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಅರ್ಧಂಬರ್ಧ ಕುಟ್ಕೊಂಡಿದ್ದಿರಬೇಕು. ಮತ್ತು ಇದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಒಣಗಿರೋದು ಹಾಕೋಬೋದು. ನಾನು ಹಾಕಿಲ್ಲ, ಆ ಪುಡಿ ಖಾಲಿಯಾಗಿದೆ, ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ಇದ್ರೆ ಖಂಡಿತ ನೀವು ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಸಾಲ ಪನ್ನೀರ್ ಆಗಿರೋದ್ರಿಂದ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡಬೇಕು. ಮತ್ತು ಇವಾಗ ಸ್ಪೂನ್ನಿಂದ ಮಾಡ್ತಾ ಇದ್ದೀನಲ್ಲ, ಈ ಥರ ಮಾಡಿದ ಮೇಲೆ ಮತ್ತೆ ಮೇಲ್ಗಡೆ ಚಮಚಲಿಂದ ಒತ್ತಬೇಕು. ಅದು ಒತ್ತಿದ್ರೆ ಚೆನ್ನಾಗಿ ಪನ್ನೀರ್ ಬರುತ್ತೆ, ಇಲ್ಲಾಂದ್ರೆ ಉದುರುದ್ರಾಗಿ ಬಂದುಬಿಡ್ತದೆ. ಅದಕ್ಕೋಸ್ಕರ ಈ ಥರ ಮಾಡಬೇಕಾಗುತ್ತೆ. ಮತ್ತು ಕಟ್ ಮಾಡೋಕ್ಕೆ ಕೂಡ ಸರಳಾಗಿ ಬರ್ತದೆ. ಬಾಕ್ಸ್ ಆಗಿ ಬರಬೇಕು ಅಂದರೆ ಈ ಥರ ಮಾಡ್ಕೊಳ್ಬೇಕು. ಇದನ್ನು 1 ತಾಸು ಇಟ್ಟರೆ ಸಾಕು. ಇದು ನೀರು ಇಳಿದು ಹೋಗಿದೆ. ನೀವು ಇದನ್ನು ಮಾಡಿಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ಕೋಬೋದು. ಅಷ್ಟೊತ್ತನ ಅದು ರೆಡಿ ಆಗುತ್ತೆ. ಟಿಫಿನ್ಗೆ ಏನಾದರೂ ಮಾಡಬೇಕಾಗಿತ್ತು ಅಂದರೆ ನೀವು ಹಿಂದಿನ ದಿನ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ಇದು ರೆಡಿಯಾಗಿದೆ. ಇವಾಗ ಕಟ್ ಮಾಡ್ಕೊಂಬಿಡೋಣ. ನೋಡಿ, ನೀರೆಲ್ಲ ಇಳಿದು ಹೋಗುತ್ತೆ. ಅದರಲ್ಲಿ ಮೊದಲು ಏನು ಸೋಸಿರ್ತೀವಿ ಆ ನೀರನ್ನ ಚೆಲ್ಲಿಬಿಡಬೇಕು. ಇಲ್ಲಾಂದ್ರೆ ನೀವು ಹಿಟ್ಟು ಕಲಸೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇವಾಗ ಸಣ್ಣದಲ್ಲಿ ಬಾಕ್ಸ್ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡದು ಮಾಡಿ, ಇಲ್ಲ ಮೀಡಿಯಮಲ್ಲಿ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗಿರುತ್ತೋ ಆ ಥರನ ನೀವು ಮಾಡ್ಕೋಬೇಕಾಗುತ್ತೆ. ನಾನು ಆದಷ್ಟು ಸಣ್ಣ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದು ಯಾವ ಥರ ಅಂದರೆ ಸ್ಪಾಂಜಿಯಾಗಿ ಬಂದಿರುತ್ತೆ. ಮನೇಲಿ ಮಾಡಿದ್ದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪುಷ್ ಮಾಡಿದ್ರೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿಲ್ಲ. ಹೊರಗಡೆದೆಲ್ಲ ತಂದರೆ ರಬ್ಬರ್ ಥರ ಇರುತ್ತೆ, ಜಗ್ಗಿದ್ರೆ ಕಟ್ ಆಗೋದಿಲ್ಲ ಪನ್ನೀರು. ಅದರಲ್ಲೇ ಕಲಬೆರಕೆ ಇರುತ್ತೆ, ಹಾಲಿನಲ್ಲಿ ಮಾಡಿರೋದಿಲ್ಲ ಅವರು, ಕಲಬೆರಕೆ ಇರುತ್ತೆ. ಇತ್ತೀಚೆಗೆಲ್ಲ ನೋಡಿರ್ತೀರಿ ನ್ಯೂಸಲ್ಲಿ, ಅದೆಲ್ಲ ತೋರಿಸಿರ್ತಾರೆ ಪನ್ನೀರ್ ಹೇಗೆ ಮಾಡ್ತಾರೆ ಹೊರಗಡೆ ಎಲ್ಲ ಅಂತ. ಕಡಿಮೆ ರೇಟಲ್ಲೆಲ್ಲ ಸಿಗೋ ಥರ ತೊಗೊಂಡು ಮಾಡ್ತಾರೆ ಅವರು. ಈ ಥರ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿರಿ, ಮುಟ್ಟಿದ ತಕ್ಷಣವೇ ಒಡೆದು ಹೋಗುತ್ತೆ. ಇದು ಕೈಯಲ್ಲಿ ಉಚ್ಚಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಇದು ಪನ್ನೀರ್ನ. ಇವಾಗ ನಾನು ಗ್ರೇವಿ ಮಾಡ್ಕೊಳಕ್ಕೆ ಏನೇನು ಬೇಕು ಅಂತ ನಿಮಗೆ ಹೇಳ್ತೀನಿ. ಎಳ್ಳು ತೊಗೊಂಡಿದ್ದೀನಿ. ಎರಡರಷ್ಟು ಎಳ್ಳು ಇರಬೇಕು, 1ರಷ್ಟು ಶೇಂಗಾ ಪೌಡ್ರ್ ಇರಬೇಕು. ಡಬಲ್ ಎಳ್ಳು 1 ಶೇಂಗಾ ಇರಬೇಕು. ಶೇಂಗಾ ಕ್ವಾಂಟಿಟಿ ಕಡಿಮೆ ಇರಬೇಕು, ಜಾಸ್ತಿ ಹಾಕ್ಕೋಬೇಡಿ. ಇದು ನಾನು ಮಾಡ್ತಾ ಇರೋದು
ಒಂದು 4 ಸ್ಪೂನ್ ಅಷ್ಟೇ ಬೇಕು ಇದಕ್ಕೆ ಎಳ್ಳು ಪುಡಿನ. ಮತ್ತು ಒಂದು 4 ಏಲಕ್ಕಿನ ಹಾಕಿದ್ದೀನಿ, ಮತ್ತು 4 ಲವಂಗ ಹಾಕಿದ್ದೀನಿ, ಒಂದು ಸ್ವಲ್ಪ ದಾಲ್ಚಿನ್ನಿ ಪೌಡ್ರ್ ಹಾಕಿದ್ದೀನಿ. ಇದಿಷ್ಟು ಮಿಕ್ಸಿಗೆ ಮಾಡ್ಕೊಂಬಿಡೋಣ. ಪೌಡ್ರ್ ಮಾಡ್ಕೋಬೇಕು ಇದನ್ನು. ಪೌಡ್ರ್ ಅಂದರೆ ತರಿಯಾಗಿರಬೇಕು, ಒಳಗಡೆ ಕಾಳು ಉಳಿದಿರಬಾರ್ದು. ಶೇಂಗಾ ಆಗಲಿ ಎಳ್ಳಾಗಲಿ ಯಾವುದು ಕಾಳು ಉಳಿಬಾರ್ದು, ಚೆನ್ನಾಗಿ ಪೌಡ್ರ್ ಬಂದಿರಬೇಕು ಇದನ್ನು. ಇದು 4 ಸ್ಪೂನ್ ಬೇಕಾಗುತ್ತೆ. ನಾನು ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ, ಮನೆಗೆಲ್ಲ ಮತ್ತೆ ಬೇಕು ಅಂತ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ. ಆ ಕ್ವಾಂಟಿಟಿಯಲ್ಲಿ ನಿಮಗೆ ತೋರಿಸಿದ್ದೀನಿ. ನಿಮಗೆ ಕಡಿಮೆ ಒಂದು 4 ಸ್ಪೂನ್ ಮಾಡ್ಕೋಬೇಕು ಅಂದರೆ ಏಲಕ್ಕಿ ಒಂದೇ ಹಾಕ್ಕೊಳ್ಳಿ, ಲವಂಗ ಕೂಡ ಒಂದೇ ಹಾಕ್ಕೊಳ್ಳಿ, ದಾಲ್ಚಿನ್ನಿ ಚಿಟಿಕೆ ಅಷ್ಟೇ ಹಾಕ್ಕೊಳ್ಳಿ. ಇವಾಗ ನಾನು ಮಾಡ್ತಾ ಇರೋ ಕ್ವಾಂಟಿಟಿ 8 ಜನರಿಗೆ ಆಗಷ್ಟು ಮಾಡಿದ್ದೀನಿ. ಒಂದು 6 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ದಪ್ಪಾಗಿ ಕಟ್ ಮಾಡ್ಕೋಬೇಕು, ಸಣ್ಣಾಗಿ ಏನು ಮಾಡಬೇಕಾಗಿಲ್ಲ, ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಡಬೇಕು. ಇವಾಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಹುರ್ಕೋಬೇಕು. ಫಸ್ಟ್ ನಾವು ಒಂದು ಕಡಾಯಿನ ಇಟ್ಕೊಂಡು ದಪ್ಪ ತಳ ಇರೋದನ್ನು ಇಟ್ಕೊಂಡ್ಬಿಡೋಣ. ಉಳ್ಳಾಗಡ್ಡಿ ಏನದ ಒಂದು ಜರ ಕಲರ್ ಚೇಂಜ್ ಆಗಬೇಕು. ಫಸ್ಟ್ ಯಾಕೆ ಹುರಿತೀವಿ ಅಂದ್ರೆ 2 ಒಟ್ಟಿಗೆ ಹಾಕಿ ಹುರ್ಕೊಂಡ್ರೆ ಅದರಲ್ಲಿ ಉಳ್ಳಾಗಡ್ಡಿ ಸ್ಮೆಲ್ ಹೋಗೋದಿಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಉಳ್ಳಾಗಡ್ಡಿ ಹುರ್ಕೊಂಡ್ರೆ ಅದ್ರದ್ದು ಹಸಿ ವಾಸನೆ ಹೋಗ್ತದೆ. ಅದಕ್ಕೋಸ್ಕರ ಈ ಥರ ಹುರಿಯೋದು. ಮತ್ತು ಉಳ್ಳಾಗಡ್ಡಿ ಹುರಿದ ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದೆ ನೋಡಿ, ಅಲ್ಲಲ್ಲೇ ಗೊತ್ತಾಗುತ್ತೆ, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾವು ಟೊಮೆಟೊನ ಹಾಕ್ಕೊಳ್ಳೋಣ. ಈ ಟೊಮೆಟೊ ಕೂಡ ಅಷ್ಟೇ ಕಲರ್ ಚೇಂಜ್ ಆಗಿಬಿಡಬೇಕು. ಯಾವ ಪಲ್ಯ ಮಾಡ್ತೀವಲ್ಲ ಆ ಥರ ಕಲರ್ನ ಮೆತ್ತಗಾಗಿಬಿಡಬೇಕು ಟೊಮೆಟೊ ಉಳ್ಳಾಗಡ್ಡಿ 2. ಅಷ್ಟಾದಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಇದು ಕಂಪ್ಲೀಟಾಗಿ ರೆಡಿಯಾಗಿದೆ, ಪಲ್ಯ ಥರ ಆಗಿದೆ ಇದು. ಇವಾಗ ತಣ್ಣಗಾದ್ಮೇಲೆ ನಾವು ಮಿಕ್ಸಿನ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಹಾಕ್ಕೋಬೇಕು, ಬಿಸಿ ಇರುವಾಗ ಹಾಕ್ಕೊಳಕ್ಕೆ ಹೋಗಬೇಡಿ. ಮಿಕ್ಸಿ ಜಾರ್ ಹಾಳಾಗುತ್ತೆ ಮತ್ತು ಮಾಡೋಕ್ಕೂ ಕಷ್ಟ ಆಗುತ್ತೆ ಅದನ್ನು ನೋಡಿ. ಆಮೇಲೆ ನಾನೇನು ಪೌಡ್ರ್ ಮಾಡಿಟ್ಟಿದ್ನಲ್ಲ ಆಗಲೇ ನಿಮ್ಗೆ ತೋರಿಸಿದ್ದೆ ಇದನ್ನು ಗ್ರೇವಿ ಮಾಡ್ಕೊಳಕ್ಕಂತ. ಇದನ್ನು 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಕ್ವಾಂಟಿಟಿ ಹೆಚ್ಚಿಗೆ ಬೇಕು ಅಂದಾಗ ಹೆಚ್ಚಿಗೆ ಹಾಕ್ಕೋಬೋದು, ಕಡಿಮೆ ಬೇಕು ಅಂದಾಗ ಕಡಿಮೆ ಹಾಕ್ಕೊಳ್ಳಿ. ನಾನು 4 ಸ್ಪೂನಷ್ಟು ಹಾಕಿದ್ದೀನಿ. ಖಾರ ಪುಡಿ 2ರಷ್ಟು ಹಾಕಿದ್ದೀನಿ, 2 ಸ್ಪೂನು. ನಿಮ್ಗೆ ಖಾರ ಮತ್ತು ಉಪ್ಪು ನೋಡಿಕೊಂಡೇ ಹಾಕ್ಕೊಳ್ಳಿ. ಖಾರ ಕಲರ್ ಬೇಕು ಅಂದರೆ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ. ಕಲರ್ ಬೇಕು ಅಂದರೆ ಬ್ಯಾಡಗಿ ಖಾರನ ಹಾಕ್ಕೊಳ್ಳಿ. ಇದು ಮಿಕ್ಸಿ ಮಾಡ್ಕೊಂಬರೋಣ. ಆಯ್ತು ನೋಡಿ, ಮಿಕ್ಸಿ ಆಯ್ತು. ಇದು ಬ್ಯಾಡಗಿ ಖಾರ ಹಾಕ್ಕೊಳ್ಳಿ ಕಲರ್ ಬೇಕು ಅಂದ್ರೆ. ಇಲ್ಲ ಕಲರ್ ಪರವಾಗಿಲ್ಲ ಅನ್ನೋರು ಏನು ಮಾಡಿ ಮನೇಲಿ ನಾರ್ಮಲ್ ಖಾರನ ಹಾಕ್ಕೊಳ್ಳಿ. ಇವಾಗ ನಾವು ಹುರಿದಿದ್ವಲ್ಲ ಅದೇ ಕಡಾಯಿನೇ ಇಟ್ಕೊಂಡಿದ್ದೀನಿ, ನಾನು ಬೇರೆ ಕಡಾಯಿ ಇಟ್ಕೊಂಡಿಲ್ಲ. ಅದೇ ಕಡಾಯಲ್ಲಿ ಬಿಸಿ ಕಾದ ಮೇಲೆ ಏನು ಮಾಡಬೇಕು, ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ, 4 ಸ್ಪೂನು. ಮತ್ತು ಇನ್ನೂ ಹೆಚ್ಚಿಗೆ ಎಣ್ಣೆ ತೇಲ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ಇನ್ನೊಂದು, ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನೀವು ಮಿಕ್ಸಿ ಒಳಗೆ ಕೂಡ ಹಾಕ್ಕೋಬೋದು. ಟೊಮೆಟೊ ಪೇಸ್ಟ್ ಮಾಡಬೇಕಾದಾಗೂ ಹಾಕ್ಕೋಬೋದು, ಇಲ್ಲಾಂದರೆ ಹಿಂಗೆ ಮ್ಯಾಲೆ ಕೂಡ ಒಗ್ಗರಣೆಗೂ ಹಾಕ್ಕೋಬೋದು. ಇದು 2 ಥರ ನಡೆಯುತ್ತೆ ಹೆಂಗೆ ಹಾಕ್ಕೊಂಡ್ರು. ಇವಾಗ ನೋಡಿ ನಾನಿದು ಪೇಸ್ಟ್ನ ಮಾಡಿ ಹೊರಗಡೆನೇ ಇಟ್ಟಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಫ್ರಿಜ್ಜಲ್ಲಿ ಇಡೋಲ್ಲ, ಫ್ರಿಜ್ಜಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಹೊರಗಡೆ ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ಇಟ್ಟರು ಇದು ಹಾಳಾಗೋದಿಲ್ಲ, ಕೆಡೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ನಾನು ಇದು ಹೇಗೆ ಮಾಡೋದಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಆ ಲಿಂಕ್ ಕೊಡ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡಿ ಹೊರಗಡೆ ಇಟ್ಕೋಬೇಕಂತ ಅದನ್ನು ನೋಡ್ಕೊಳ್ಳಿ ಬೇಕಿದ್ರೆ. ಇವಾಗ ಕಲರ್ ಸಲಾಗಿ ನಾನು ಕೆಂಪು ಖಾರ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಹಾಕಿದ್ರೆ ಕಲರ್ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿದ್ದೀನಿ. ಆಲ್ರೆಡಿ ನಾನು ಖಾರ ಹಾಕಿನಿ, ಮುಂಚೆನೇ ಸ್ವಲ್ಪನೇ ಹಾಕ್ಕೋಬೇಕು. ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಟೊಮೆಟೊ ಈರುಳ್ಳಿದು, ಇದು ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಬಿಡಬೇಕು. ಹಾಕಿ ಹಾಗೆ ತಿರುತ್ತಾ ಇರಬೇಕು, ಯಾಕಂದ್ರೆ ತಳ ಹಿಡ್ಕೋಬಾರ್ದು ಅದನ್ನು, ಮತ್ತು ಹೊತ್ತಿದ ಸ್ಮೆಲ್ಲೆಲ್ಲ ಬಂದುಬಿಡುತ್ತೆ. ಅದಕ್ಕೋಸ್ಕರ ತಳ ಹಿಡ್ಕೊಳ್ಳಾರ್ದಂಗೆ ನೀವು ನೋಡಿಕೊಂಡು ತಿರುತ್ತಾ ಇರಬೇಕು. ಇವಾಗ ನಾವು ಏನು ಪೇಸ್ಟ್ ಮಾಡಿದ್ವಿ ಅದೇ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಮಾತ್ರ ನೋಡಿಕೊಂಡೇ ಹಾಕ್ಕೊಳ್ಳಿ, ಜಾಸ್ತಿ ಆ ಗ್ರೇವಿನ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಕಡಿಮೆ ನೀರು ಕೂಡ ಹಾಕ್ಕೋಬೇಡಿ, ಜಾಸ್ತಿ ಕೂಡ ಹಾಕ್ಕೋಬೇಡಿ. ಜಾಸ್ತಿ ಮಾಡಿದ್ರೆ ಸಾಂಬಾರಾಗುತ್ತೆ, ಕಡಿಮೆ ಆದರೆ ಊಟಕ್ಕೆ ಚೆನ್ನಾಗಿ ಅನಿಸಲ್ಲ. ಅದನ್ನು ಒಂದು ಲೆವೆಲಲ್ಲಿ ಕರೆಕ್ಟಾಗಿ ಬಂದಿರಬೇಕು ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕು, ಸ್ವಲ್ಪನೇ, ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಬಿಡೋಣ. ಒಂದು ಕಪ್ಪಷ್ಟು ಹಾಕಿದ್ದೀನಿ. ಇವಾಗ ಇದಿಷ್ಟು ಹಾಕಿ, ಯಾಕಂದ್ರೆ ಎಣ್ಣೆ ಬಿಡಬೇಕು ಅದನ್ನು, ಅದಕ್ಕೆ ನೀರಿದ್ರೇ ಕುದ್ದು ಎಣ್ಣೆ ಬಿಡ್ತದದು. ಇದು ಚೆನ್ನಾಗಿ ಕುದ್ರೇ ಪಲ್ಯ ರುಚಿ ಕೊಡೋದು. ಇದು ಟೊಮೆಟೊ ಗ್ರೇವಿನ ಹೆಂಗಿರ್ತಂದ್ರೆ ಇದು ರುಚಿ ಕೊಡ್ಬೇಕು ಚೆನ್ನಾಗಿ, ಅಂದ್ರೆ ಕುದಿಸ್ಬೇಕು ಚಲೋನೇ. ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ.
ಮತ್ತು ಒಂದು ಸಲ ತಿರುಕೊಂಬಿಡೋಣ ಇದನ್ನು. ಇವಾಗ ನಾವು ಸಣ್ಣಲ್ಲೇ ಇಟ್ಕೋಬೇಕು, ಸಣ್ಣ ಉರಿಯೊಳಗೆ ಇಟ್ಕೋಬೇಕು, ಹೈ ಫ್ಲೇಮ್ ಇಟ್ಕೋಬೇಡಿ. ಇನ್ನೊಂದು ಇದು ಸಿಡಿತಾ ಇರುತ್ತೆ, ಇದು ಟೊಮೆಟೊದ್ದು ಇರೋದ್ರಿಂದ ಮೇಲ್ಗಡೆ ಎಲ್ಲ ಸಿಡಿತಾ ಇರುತ್ತೆ, ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು ಕ್ಯಾಪ್ನ ಹಾಕಿ ಮುಚ್ಚಿ ಇಟ್ಟುಬಿಡೋಣ, ಕುದಿಸ್ಕೋಕೆ ಇಡೋಣಂತ. ಇದು ಒಂದು 15 ನಿಮಿಷ ಆದರೂ ಸಾಕು, 15-20 ನಿಮಿಷ. ಒಂದು ವೇಳೆ ನಾವು ಟೈಮ್ ಹಚ್ಚಲಿಲ್ಲ ಅಂದರೂ ನೀವು ಅದು ಎಣ್ಣೆ ಬಿಟ್ಕೊಳ್ತಿ, ಆವಾಗ ಗೊತ್ತಾಗುತ್ತೆ. ಇವಾಗ ನಾವು ಪನ್ನೀರನ್ನ ಒಂದು ಬೊಗಣಿ ಒಳಗೆ ನೀರು ಕುದಿಯೋಕೆ ಇಟ್ಟು ನಾನು ಇದರೊಳಗೆ ನಾವು ಕಟ್ ಮಾಡಿರೋ ಪನ್ನೀರನ್ನ ಹಾಕಿ ಮತ್ತೆ ಒಂದು 30 ಸೆಕೆಂಡಷ್ಟು ಕುದಿಸ್ಕೋಬೇಕು. ಇದನ್ನು ಪನ್ನೀರ ಸಾಫ್ಟಾಗಿ ಬರಬೇಕು ಅಂತ ಈ ಥರ ಮಾಡೋದು. ನೀವು ಡೈರೆಕ್ಟಾಗಿ ಕಟ್ ಮಾಡಿ ಇಟ್ಟಿರೋ ಪನ್ನೀರನ್ನ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡೋದು. ಯಾವ ಥರ ಅಂದರೆ ಸ್ಪಾಂಜ್ ಥರ ಆಗುತ್ತೆ, ನಾವು ಈ ಥರ ಮಾಡಿದ್ರೆ ಸ್ಪಾಂಜ್ ಥರ ಆಗುತ್ತೆ. ನಾನು ಇವಾಗ ಸೋಸ್ತಾ ಇದ್ದೀನಿ. ಇದು ಸೋಸ್ದೆ ಹಾಗೆ ನೀರಲ್ಲಿ ಕೂಡ ಇಟ್ಕೊಂಡ್ಬಿಡ್ಬೋದು, ಆ ಪಲ್ಯ ರೆಡಿ ಆಗತ್ತನ. ಅದು ರೆಡಿ ಆದಮೇಲೆ ಈ ಥರ ಸೋಸ್ಬಿಟ್ಟು ಆವಾಗ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಅದಕ್ಕಿಂತ ಮುಂಚೆನೂ ಮಾಡ್ಕೊಬೋದು, ಆಮೇಲೆ ಕೂಡ ಮಾಡ್ಕೊಬೋದು, ಎರಡೂ ಬರುತ್ತೆ. ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡ್ಕೊಳ್ಳಿ. ನೋಡಿ ಕೈಯಲ್ಲಿ ಹಿಡಿದು ನೋಡಿ ತೋರಿಸ್ತಾ ಇದ್ದೀನಿ, ಸ್ಪಾಂಜ್ ಥರ ಆಗಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಿಟ್ಟಿದೆ. ಇದು ಮುಟ್ಟಿದ್ರೆ ಹಳ್ಳಿ ಮೇಲೆ ಇಡ್ತೀವಲ್ಲ ಆ ಥರ ಆಗಿದೆ, ಅಂದರೆ ಸ್ಪಾಂಜ್ ಇದ್ದಂಗೆ ಆಗಿದೆ. ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ಪನ್ನೀರು. ಆಮೇಲೆ ನಾವು ಕುದಿಸಿದ ಮೇಲೆ ಅದರಲ್ಲಿ ಏನು ಹಾಕಿರ್ತೀವಿ ಮಸಾಲ ಕೂಡ ಹೋಗೋದಿಲ್ಲ, ಅದರಲ್ಲೇ ಇರುತ್ತೆ. ನೀರಲ್ಲಿ ಹಾಕಿ ಕುದಿಸಿದ್ರೆ ಯಾವುದು ಬಿಟ್ಕೊಳ್ಳಲ್ಲ. ಇನ್ನೊಂದು ಪರ್ಫೆಕ್ಟಾಗಿ ಬಂದರೆ ಆ ಥರ ನೀರಲ್ಲಿ ಹಾಕಿ ಕುದಿಸ್ತೀವಲ್ಲ ಆವಾಗ ಒಡೆಯೋದಿಲ್ಲ. ನೋಡಿ ಇವಾಗ ಇದು ಆಗಿದೆ, ರೆಡಿ ಆಗಿದೆ. ರೆಡಿ ಆದಮೇಲೆ ಈ ಥರ ಎಣ್ಣೆನ ಬಿಟ್ಕೊಳ್ಳುತ್ತೆ, ಅದು ಗಟ್ಟಿಯಾಗಿಬಿಟ್ಟು ಸೈಡ್ಗೆಲ್ಲ ಎಣ್ಣೆ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ, ಕಲರ್ ಬರುತ್ತೆ ಇದು. ಆವಾಗ ನಮ್ಗೆ ತಿಳಿತೆ. ಇವಾಗ ನೋಡ್ಕೊಂಬಿಡಿ ಒಂದು ಸಲ, ಈ ಥರ ಬಂದರೆ ಈ ಪಲ್ಯ ರೆಡಿಯಾಗಿದೆ ಅಂತ ತಿಳ್ಕೊಬೇಕು. ಹೀಗೆ ಬಂದಿಲ್ಲ ಅಂದ್ರೆ ನೀವು ಮತ್ತೆ ಒಂದು ಸ್ವಲ್ಪ ಕುದಿಸ್ತಾ ಇಡಬೇಕು. ಇನ್ನೊಂದು ನೀರು ಕಡಿಮೆ ಹಾಕಿದ್ರಿಂದ ಕುದಿಯೋಲ್ಲ, ಆ ಥರ ಎಣ್ಣೆ ಬರಲ್ಲ. ಇವಾಗ ನಾವು ಪನ್ನೀರ್ ಏನು ಇಟ್ಟಿದ್ವಲ್ಲ ಆ ಪನ್ನೀರನ್ನ ಹಾಕ್ಕೊಂಬಿಡೋಣ. ನೋಡಿ ನಾನು ಮೊದಲೇ ಸೋಸ್ ಇಟ್ಟಿದ್ರಿಂದ ಪನ್ನೀರ ಒಂದಕ್ಕೊಂದು ಅಂಟ್ಕೊಂಡು ಬಿಟ್ಟಿದೆ, ಅದಕ್ಕೆ ನಾನು ನಿಮಗೆ ಹೇಳಿದೆ ಆಮೇಲೆ ಕೂಡ ನಾವು ಹಾಕೋಬೋದು ಸೋಸ್ಕೊಳ್ಳೋದು ಅಂತ ಹೇಳಿದೆ. ಇವಾಗ ಇದು ನಿಮ್ಗೆ ಸೀಕ್ರೆಟ್ ಮಸಾಲ ಹೇಳ್ತೀನಿ ಅಂದಿದ್ನಲ್ಲ, ಇದು ಒಂದು 3 ಲವಂಗನ ತೊಗೊಂಡಿದ್ದೀನಿ, ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ದಾಲ್ಚಿನ್ನಿ ಪೌಡ್ರನ್ನ ತಗೊಳ್ಬೇಕು. ಇದು ಇದರ ಸೀಕ್ರೆಟ್ ಮಸಾಲ. ದಾಲ್ಚಿನ್ನಿ ಹಾಕ್ತಾಯಿಲ್ಲ ನಾನು, ದಾಲ್ಚಿನ್ನಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಕುಟ್ಟಬೇಕಾದ್ರೆ ಬೇಗ ಸಣ್ಣ ಆಗೋಲ್ಲ, ದಾಲ್ಚಿನ್ನಿ ಕಡ್ಡಿ ಇರೋದ್ರಿಂದ, ಕಟ್ಟಿಗೆ ಇರುತ್ತಲ್ಲ ಅದು ಕುಟ್ಟಕ್ಕೆ ಈಜಿ ಆಗೋಲ್ಲ. ಅದಕ್ಕೆ ನಾನು ಪೌಡ್ರ್ ಆಯುರ್ವೇದಿಕ್ ಶಾಪಲ್ಲಿ ಪೌಡ್ರ್ ಸಿಗುತ್ತೆ, ಅದನ್ನು ತಂದಿಟ್ಟಿರ್ತೀನಿ. ಇದನ್ನು ಸಣ್ಣ ಕುಟ್ಕೊಂಡ್ಬಿಡಬೇಕು. ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕಾಜಿನ ಬಾಟಲ್ನಲ್ಲಿ ಹಾಕಿ ಇಟ್ಕೊಂಡ್ಬಿಡಿ. ನೀವು ಯಾವಾಗ ಮಾಡ್ತೀರಿ ಪಲ್ಯನ ಆವಾಗ ಇದನ್ನು ಹಾಕಿ, ತುಂಬ ಚೆನ್ನಾಗಿ ಪರಿಮಳ ಭಾಳ ಚೆನ್ನಾಗಿ ಬರುತ್ತೆ. ಇದು ನೀವು ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇರೋಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇದು ಪಲ್ಯ ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ. ಎಲ್ಲರಿಗೂ ನಮಸ್ಕಾರ.